ಇನ್ನು ಈ ಎಲ್ಲರ ಅಸಮಾಧಾನವನ್ನು ಕೂಡ ಸರಿ ಮಾಡಬಹುದು ಒಂದು ಮಟ್ಟಿಗೆ. ಆದರೆ ಸಿದ್ದರಾಮಯ್ಯನವರ ಅಸಮಾಧಾನ, ಸಿದ್ದರಾಮಯ್ಯನವರು ನಿನ್ನೆ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಏನು ಸಂದೇಶ ಇದು? ಇಡೀ ದಿನ ಗರಂ ಆಗಿದ್ರು, ಯಾರು ಭೇಟಿ ಮಾಡಿದ್ರು ಕೂಡ ಸಿಟ್ಟು ಮಾಡ್ತಾ ಇದ್ರು, ಕೆಲವ್ರ ಮೇಲಂತೂ ನೇರವಾಗಿ ಕೂಗಾಡಿದ್ರು. ಪ್ರಮಾಣ ವಚನದ ಕಡೆಗೂ ಕೂಡ ಅವರು ಮುಖ ಮಾಡಲಿಲ್ಲ. ಏನಿದು ಕಾರಣ? ಬಹಳಷ್ಟು ಕಾರಣಗಳಿದೆ. ಗಾಯತ್ರಿ ಶಾಂತೇಗೌಡರಿಗೆ ಸಚಿವ ಸ್ಥಾನ ನೀಡ್ತೀವಿ ಅಂತ ಹೇಳಿದ್ದು, ತಮ್ಮದೇ ಸಮುದಾಯದ ಮತ್ತೊಬ್ಬ MLC ಸಚಿವರಾಗಿದ್ದು, ಸಭಾಪತಿ ಉಪಸಭಾಪತಿ ಆಯ್ಕೆ ಬಗ್ಗೆ ಹೈಕಮಾಂಡ್ ನನ್ನ ಜೊತೆ ಚರ್ಚೆ ಮಾಡಿಲ್ಲ ಅನ್ನೋದು ನಾವು ತೋರಿಸ್ತಾ ಇದ್ದೀವಿ ಪಾಯಿಂಟನ್ನು. ಗಾಯತ್ರಿ ಶಾಂತೇಗೌಡರಿಗೆ ಸಚಿವ ಸ್ಥಾನ ನೀಡಿರೋದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ತಮ್ಮದೇ ಸಮುದಾಯದ ಇನ್ನೊಬ್ಬ MLC ಸಚಿವರಾಗಿದ್ದು ಸಿದ್ದರಾಮಯ್ಯನವರ ಅಸಮಾಧಾನಕ್ಕೆ ಕಾರಣ ಆಗಿರೋದು. ನಂಬರ್ 3, ಸಭಾಪತಿ ಉಪಸಭಾಪತಿ ಆಯ್ಕೆ ಬಗ್ಗೆ ನನ್ನ ಜೊತೆ ಚರ್ಚೆನೇ ಮಾಡಿಲ್ಲ ಹೈಕಮಾಂಡ್ ಅಂತ, ನನ್ನನ್ನು ಪರಿಗಣಿಸಿಲ್ಲ ಅನ್ನುವಂಥ ಅಸಮಾಧಾನ ಸಿದ್ದರಾಮಯ್ಯನವ್ರದ್ದು. ಇನ್ನು ಸಚಿವ ಸ್ಥಾನಕ್ಕೆ ಉಮಾಶ್ರೀ ಅವರ ಪರವಾಗಿ ನಾನು ಹೇಳಿದ್ದೆ, ನಾನು ಶಿಫಾರಸು ಮಾಡಿದ್ದೆ. ಆದರೆ ಈ ಸಚಿವರನ್ನು ಮಾಡೋದು ಬಿಟ್ಟು ಉಮಾಶ್ರೀ ಅವರಿಗೆ ಉಪಸಭಾಪತಿ ಕೊಟ್ಟರಲ್ಲ, ಇದು ಅಂದರೆ ತಮ್ಮ ಶಿಫಾರಸುಗಳಿಗೆ ಹೈಕಮಾಂಡ್ ಸೂಕ್ತ ಮನ್ನಣೆ ಕೊಟ್ಟಿಲ್ಲ. HC ಮಹದೇವಪ್ಪ ಸೇರಿದಂತೆ ಉಳಿದಂಥವ್ರನ್ನ ಯಾರನ್ನೂ ಕೂಡ ನೀವು ಪರಿಗಣಿಸಿಲ್ಲ. ವಿರೋಧದ ನಡುವಿನೂ ಕೂಡ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ಯಾಕೆ? ಹಿಂದೆ ಇವರೇ ಬೇಸರ ಮಾಡ್ಕೊಂಡಿದ್ರು. ಜಮೀರ್ ಭಾಳ ಹತ್ತಿರದಲ್ಲಿದ್ದಂಥ ವ್ಯಕ್ತಿ, ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ರು. ಇದಾದ ಮೇಲೆ ಜಮೀರ್ ಅಹಮದ್ ಖಾನ್ ಮಂತ್ರಿ ಆಗದೇ ಇಲ್ಲ ಅನ್ನೋಂಥ ಮಾತುಗಳು ಕೇಳಿಬಂದಿತ್ತು. ಆದರೆ ಜಮೀರ್ ಅಹಮದ್ ಖಾನ್ ಭಾಳ ಬುದ್ಧಿವಂತ ರಾಜಕಾರಣಿ. ಯಾವ ಸಂದರ್ಭದಲ್ಲಿ ಯಾರನ್ನು ಹಿಡಿದು ಏನು ಮಾಡಬೇಕು ಅಂತ ಒಂದು ಸಾಲಕ್ಕೆ ಕ್ಷಮೆ ಕೇಳಿಬಿಟ್ರು ಅವರು. ಎಲ್ಲರನ್ನೂ ಕ್ಷಮೆ ಕೇಳಿದ್ದೀನಿ ಅಂಥೇಳಿ ಪದೇ ಅಣ್ಣ ತಮ್ಮಂದ್ರನ್ನು ಭೇಟಿ ಮಾಡಿ ಮನವೊಲಿಸಿ, ಈ ಕಡೆ ಹೆಂಗಿದ್ರು ವೇಣುಗೋಪಾಲ್ ಅವರ ಆಶೀರ್ವಾದ ಅವ್ರಿಗೆ ಇದ್ದೇ ಇದೆ, ಸೊ ಮನವೊಲಿಸಿ ಅಂತೂ ಇಂತೂ ಸರಿ ಮಾಡ್ಕೊಂಬಿಟ್ರು. ಇದ್ರ ಬಗ್ಗೆನೂ ಕೂಡ ಸಿದ್ದರಾಮಯ್ಯನವ್ರಿಗೆ ಬೇಸರ ಇದೆಯಂತೆ. ಸೊ ಇದು ಸಂಗತಿ. ಇನ್ನು ರಾಜಣ್ಣ ಪುತ್ರ ರಾಜೇಂದ್ರ ಹೇಳಿದ್ದಾರೆ ಮೈಸೂರಿನಲ್ಲಿ, ಹೌದು ಸಂಪುಟ ವಿಸ್ತರಣೆ ಬಗ್ಗೆ ಸಿದ್ದರಾಮಯ್ಯನವರಿಗೆ ಬೇಸರ ಆಗಿದೆ, ಅದೇ ಕಾರಣಕ್ಕೇ ಪ್ರಮಾಣ ವಚನಕ್ಕೆ ಅವರು ಅಬ್ಸೆಂಟ್ ಆಗಿದ್ದಾರೆ. ರಾಜಣ್ಣ ಅವ್ರಿಗೂ ಕೂಡ ಈ ಬಗ್ಗೆ ಬೇಸರ ಇದೆ. ಈ ಸತ್ಯವಾಗಿ ನೇರವಾಗಿ ಮಾತನಾಡಿದ್ರೆ ಏನು ಫಲ ಸಿಗುತ್ತೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಾಜಣ್ಣ ಸತ್ಯ ನೇರ ಮಾತಾಡಿದ್ರಿಂದ ಅವರು ಫಲಾನುಭವಿಯಾಗಿದ್ದಾರೆ. ಪಕ್ಷದಲ್ಲಿ ನೇರವಾಗಿ ಮಾತನಾಡುವಂಥವ್ರಿಗೆ ಅವಕಾಶ ಇಲ್ಲ. ಮತ್ತೇನಾದರೂ ಅವ್ರನ್ನ ಕರೆದು ಮಂತ್ರಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇತ್ತು, ಮಾಡಿಲ್ಲ. ಅಥವಾ ಅವ್ರ ಮಗ, ಅವರು ಕೂಡ MLC, ಅವ್ರನ್ನ ಮಂತ್ರಿ ಮಾಡ್ತಾರೆ ಅನ್ನುವಂಥದ್ದಿತ್ತು, ಅದು ಆಗಿಲ್ಲ. ಇದು ಒಳ್ಳೆಯದಲ್ಲ. ಪಕ್ಷ ಈ ವರ್ತನೆಯನ್ನು ಬದಲಾಯಿಸ್ಕೋಬೇಕು ಅಂತಾರೆ ರಾಜೇಂದ್ರ. ಅಲ್ಲ, ಭಾಳಷ್ಟು ಅಸಮಾಧಾನ ಇದೆ ಅನ್ನೋದು ನಾವು ನೆನೆಯಿಂದ ನೋಡ್ತಾ ಹಿರಿಯ ಶಾಸಕರು ನೆನೆ ಎಲ್ಲ ಒಂದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಇವತ್ತು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಅದು ಅವ್ರ ವೈಯಕ್ತಿಕ. ಯಾಕಂದ್ರೆ ಸಚಿವರನ್ನ ಗುರುತಿಸ್ಬೇಕು, ಮಾಡಬೇಕು ಅನ್ನೋದು ಎಲ್ಲರೂ ಸಚಿವರು ಆಗಬೇಕು ಅನ್ನೋದು ಆಸೆ ಇರುತ್ತೆ, ಆದರೆ ಇವತ್ತು ಆಗಿಲ್ಲ. ಸೊ ಅದರಿಂದ ಅದೇನು ಪಕ್ಷ ತೀರ್ಮಾನ ತೊಗೊಂಡು ಮುಖ್ಯಮಂತ್ರಿಗಳು ಇರ್ಬೋದು, ಮತ್ತು ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಪಕ್ಷದ ಅಧ್ಯಕ್ಷ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರುಗಳು ಯಾರೆಲ್ಲ ಬೇಸರ ಆಗಿದ್ದಾರೆ ಅದನ್ನು ಸರಿಪಡಿಸೋ ರೀತಿಯಲ್ಲಿ ಮಾಡ್ತಾರೆ. ಈಗ ಸನ್ಮಾನ್ಯ ಸಿದ್ದರಾಮಯ್ಯವರು ನೀವು ನೋಡಿರೋ ಹಾಗೆ ನಿನ್ನೆ ಹೋಗಿಲ್ಲ, ಎಲ್ಲಿಗೆ ಪ್ರಮಾಣ ವಚನ ಇದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯರು ಹೋಗಿಲ್ಲ. ಸೊ ಅವ್ರಿಗೂ ಎಲ್ಲ ಒಂದು ಕಡೆ ಬೇಸರ ಇರುತ್ತಲ್ಲ. ಸೊ ಅದೇ ರೀತಿ ರಾಜಣ್ಣವ್ರಿಗೂ ಇರುತ್ತೆ, ಬೇರೆ ಬೇರೆ ಮುಖಂಡರುಗಳು ಇರುತ್ತೆ. ಖಂಡಿತವಾಗಿ ಇದೆಲ್ಲ ಸರಿಪಡಿಸುತ್ತೆ. ಅಸಮಾಧಾನ ಇದೆ, ಇಲ್ಲ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಇದೆ, ಖಂಡಿತವಾಗೂ ಇದೆ. ಪಕ್ಷ ಬಿಡೋವಂಥದ್ದು ಏನಿಲ್ಲ, ಪಕ್ಷದಲ್ಲೇ ಇರ್ತೀವಿ. ಏನಿದ್ರು ಮನೆಯೊಳಗೆ ಫೈಟ್ ಮಾಡಲೇಬೇಕಲ್ಲ, ಮನೆಯಲ್ಲೇ ಇರ್ತೀವಿ, ಜೊತೆಗೆ ಇರ್ತೀವಿ. ಈಗ ನೇರವಾಗಿ ಮಾತಾಡಿ ಅದನ್ನು ಫಲಾನುಭವಿ ರಾಜಣ್ಣವರು, ಹೌದಲ್ಲ. ಈಗ ರಾಜಣ್ಣವರು ಏನು ತಂದೆಯವರು ಏನು ಆಗಿರಲಿಲ್ಲ, ಹಗರಣ ಏನಾಗಿಲ್ಲ. ಅದೇ ಅವತ್ತು ಸಂದರ್ಭದಲ್ಲಿ ಮಾತಾಡಿದಾಗ ಸಚಿವಗಿರಿನ ಅವತ್ತು ತೆಗೆದಿದ್ರು, ಮತ್ತೆ ಸಿಗುತ್ತೆ ಅನ್ನೋ ಒಂದು ಭಾವನೆ ಇತ್ತು. ನೇರವಾಗಿ ನುಡಿಯುವಂಥದ್ದು ಇವತ್ತಿನ ರಾಜಕೀಯದಲ್ಲಿ ಸಂದರ್ಭದಲ್ಲಿ ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ ಅಷ್ಟೇ. ಅದನ್ನೇ ಹೇಳ್ತಾ ಇದ್ದೀನಲ್ಲ, ನೇರವಾಗಿ ಮಾತಾಡುವಂಥದ್ದು, ಸತ್ಯವಾಗಿ ಮಾತಾಡುವಂಥದ್ದು ಇವತ್ತು ರಾಜಕೀಯದಲ್ಲಿ ಎಲ್ಲ ಒಂದು ಕಡೆ ತಪ್ಪು ಅಂತ ಅನ್ನಿಸ್ತಾ ಇದೆ. ಸರಿಪಡಿಸ್ಬೇಕಲ್ಲ. ಈಗ ಮುಂದೆ ಚುನಾವಣೆಗಳು ಭಾಳ ಇದೆ. ವಿಶೇಷವಾಗಿ ನಮ್ಮ ಜಿಲ್ಲೆ ಹೇಳಬೇಕು ಅಂತ ಹೇಳಿದ್ರೆ 11 ತಾಲೂಕು. ಸನ್ಮಾನ್ಯ ರಾಜಣ್ಣವರು ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸಗಳು ಮಾಡಿದರು, ಯಾವುದೇನು ಹಗರಣ ಇರಲಿಲ್ಲ. ಸೊ ಸರಿಪಡಿಸ್ಕೊಂಡ್ರೆ ಪಕ್ಷಕ್ಕೆ ಒಳ್ಳೆಯದು.